ಸ್ವಾಮಿ ಶರಣಮಯ್ಯಪ್ಪ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಲಾಸ್ಟ್ ಅಡುಗೆ ನಮ್ಮ ಯಾರು ಮಾಡ್ತಿರೋದು, ಅದಕ್ಕೋಸ್ಕರ ನೀವು ವಿಶೇಷವಾಗಿ ಒಂದು ಅಡುಗೆ ಮಾಡುವಂಥ ಹಾಸನ ಜಿಲ್ಲೆ ಒಂದು ಪ್ರಸಿದ್ಧ ಊಟ ಆದಂಥ ಒತ್ತು ಶಾವಿಗೆ ಮಾಡ್ತಿದ್ದೀವಿ. ಒತ್ತು ಶಾವಿಗೆ ಮತ್ತು ಕಾರ್ಯಸಂದ ಮಾಡ್ತಾರೆ ತೆಂಗಿನಕಾಯಲ್ಲಿ, ಅದ್ರ ಜೊತೆ ಒಂದು ಹೊರಕಾಯಿ ಸಾಂಬಾರು ಮಾಡ್ತಾಯಿದ್ವಿ. ಬನ್ನಿ ನೋಡ್ಕೊಂಡು ಹೆಂಗೆ ಮಾಡೋದು ಪ್ರತಿಯೊಂದು ಮಾಡೋದು, ಬನ್ನಿ ಎಲ್ಲ ಸೇರಿ ಮಾಡೋದು ಬನ್ನಿ. ಬಿಳೆದು ಯಾರು ಬಂದಿದ್ದಾರೆ ತಗೊಂಡ್ರಲ್ಲ ಸ್ವಾಮಿ, ನೀವು ಹೊಸ ಸ್ವಾಮಿನೇ 350 ರೂಪಾಯಿಗೆ. ಯಾವ್ದು ಹೇಳ್ರಿ? ಬಿಳೆವು ಬಿಳೆದು ಶಾವಂತಿಗೆ ಹೂವು ಅದೊಂದೇ ಫೇಲು. ಇದೆಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲಲ್ಲ, ಕೂಳೆವು ಅದು ಮಜ್ಜಿ ಕೂಡ ಯಾರು ತಂದಿರ್ರಿ? ಬ್ಯಾಗು ಮಾತಾಡೋಂಗಿಲ್ಲ, ಬರಾಗಿದೆ ಬ್ಯಾಗು ನಿಮ್ಮನ್ನು ಕೂರಿಸಬಹುದು ಒಳಗೆ. ಅವ್ರು ಸ್ವಾಮಿಗಳು ಅಯ್ಯಪ್ಪರು ಜಿಮ್ಗಿರ್ಬೇಕನ್ರಿ ರೇ, ಜಿಮ್ಗಿರ್ಬೇಕೆ ಉಳ್ಳಾರಿ ಇರ್ಕಣ್ರಿ. ಇಡ್ಕೊಳ್ಳಿ ನೀರು ಹಾಕ್ಬೇಕು, ಹುಷಾರು ನೀವು. ಇರ್ಕೋಬೇಕು, ಭದ್ರಾಗಿ ತಿರ್ಬೇಕು, ತಿರುಗಿ ಇನ್ನು ಮಿಕ್ತ ಸ್ವಾಮಿಗಳೆಲ್ಲ ಇಲ್ಲಿ ಚಪ್ರ ಹಾಕ್ತಾ ಇದ್ದಾರೆ ನೋಡಿ. ಅಲ್ಲಿ ಅಡುಗೆ ಮಾಡೋರು ಮಾಡ್ತಾ ಇದ್ದಾರೆ. ಇವ್ರು ನಮ್ಮ ಗುರುಸ್ವಾಮಿಗಳು, ಇವರು ಓದಿಡ ತೋರಿಸಿಲ್ಲ ಅಂತ ಭಾರಿ ಬೇಜಾರು ಮಾಡ್ಕೊಬಿಟ್ರೆ ನಮ್ಮ ಬಗ್ಗೆ. ಹಾಸನ ಜಿಲ್ಲೆ ಒತ್ತು ಶಾವಿಗೆ ಮಾಡ್ತಾ ಇದ್ದೀವಿ ಇವತ್ತು. ನಮ್ಮ ಸಂಘದ ಕರ್ಕೊಂಡು, ಬಟ್ ಏನಪ್ಪ ಅಂದ್ರೆ ನಮ್ಮ ಮೀಡಿಯಕ್ಕೆ ಯೂಸ್ ಮಾಡ್ತಿದ್ದೆ ಆ ಥರದ್ದು, ಬಟ್ ದೊಡ್ಡದು ಬರೋದು. ಬಟ್ ಈಗ ನಮ್ಮ ಚಿಕ್ಕದು ಮಾಡ್ಕೊಂಡಿದ್ದಾರೆ. ನಾವು ಮುಂಚೆ ಇದನ್ನು ಯೂಸ್ ಮಾಡ್ತಿದ್ದೆ ಚಕ್ಲಿ ಒಳಲ್ಲಿ, ಅದು ಸ್ವಲ್ಪ ದಪ್ಪ ಬರ್ತೈತೆ. ಈ ಥರ ಇದು ಚಕ್ಲಿ ಒಳ ನೋಡಿ ಸಕ್ಕತ್ತೆ ಬರ್ತಿದೆ. ಶಾವಿಗೆ ಒಳಲು ತುಂಬ ಸಣ್ಣಗೆ ಸಕ್ಕತ್ತೆ ಬರ್ತಾಯಿದೆ ಒಳ್ಳೆ ಸೈಡು. ಯಾವ ಥರ ಯೂಸ್ ಮಾಡೋದು ಅಂದರೆ, ಅಲ್ಲಿಗೆ ತುಂಬಿಬಿಟ್ಟು ಹಿಟ್ಟು ತುಂಬಿ ಆದಮೇಲೆ ಈ ಇದನ್ನ ಪ್ರೆಸ್ ಮಾಡ್ಬೇಕು. ಅದನ್ನು ಯಾವ್ದಾ ತಾಳಿ ತಾಳ್ರಿ ಸ್ವಾಮಿ, ಇತ್ತಾಳೆ ಕೊಡ್ರಿ ನೀವು. ವಿಡಿಯೋ ಕೊನೆ ಮಾಡೋದಂತೆ ಯಾರ್ದ ಕೈಲ ಕಡ್ದು ಬಿಟ್ಟೆ ನಂಗೆ. ಮಂಡೆ ಸೇರಿಲ್ಲವೇ? ಮಂಡೆ ಸೇರಿಲ್ಲ, ಗೊತ್ತುಂಟು ಬರೋದಿಲ್ಲ. ಯಾಕೆಲ್ಲಪ್ಪ ಗೊತ್ತಿಲ್ಲ ನಿಮಗೆ? ಮುದ್ದೆ ಸೇರಿ ಉಂಟಲ್ಲ. ಈ ಥರ ಫಸ್ಟ್ ಹಿಟ್ಟು ಹಾಕೊಂಡದಕ್ಕೆ ಪ್ರೆಸ್ ಮಾಡಿ ಫುಲ್, ಅದಾದ್ಮೇಲೆ ಮೇಲೆ ಅಂತ ಕೆಳಗಡೆ ಪ್ರೆಸ್ ಮಾಡ್ಬೋದು. ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ತುಂಬ ಹೆಚ್ಚಾಗಿ ಮಾಡ್ತಾರೆ ಇದನ್ನು. ನಾನ್ ವೆಜ್ಗೆಲ್ಲ ಯೂಸ್ ಮಾಡ್ತಾರೆ. ಆಯ್ತು ಬಿಡಿ, ನೀವು ಖಾಲಿ ಆಲಿ ಒಳಗೆ ಹಾಕ್ಯಾಡ್ರಿ. ನೀವು ಸ್ಪೀಡಾಗಿ ಆಗ್ಬಿಟ್ರಿ. ನಾವು ಹಿಂದೆ ಮುಂದೆ ಆಡಿಸಬೇಕು, ಇಲ್ಲ ಮುಂದೆ ಹಿಂದೆ ಆಡ್ಸಬೇಕು. ಸುಸ್ತಾತ ಸ್ವಾಮಿ ಬೇಕು. ಅಲ್ಲ, ಇದು ಮೊನ್ನೆ ಸಹ ಇದು ಮಾಡ್ದಂಗೆ ಮಾಡ್ದಲ್ಲ, ಅದಕ್ಕೆ ಹಂಗೆ ಮಾಡ್ಬೇಡ್ರಿ. ಇಲ್ಲ ಏನಕ್ಕಪ್ಪ ಈ ಮಿಕ್ಸ್ ಆಡಿಸ್ತಾ ಇದ್ದೀವಿ ಅಂದರೆ, ಬಟ್ ನಾವು ಚಿಲ್ಕರ ಸಾರು ಮಾಡ್ಬೇಕಾಯ್ತು. ಚಿಲ್ಕರ ಸಾರು ಅಂದರೆ ಸಾಂಬಾರು ಬರುತ್ತೆ, ಅವರೆಕಾಯಿ ಸಾಂಬಾರು. ಅವರೆಕಾಯಿನ ಸುಲಿದ್ಬಿಟ್ಟು ಇದನ್ನು ನೀರನ್ನು ನೆಲ ಹಾಕ್ಬಿಟ್ಟು ಆಮೇಲೆ ತಿಳ್ಕಿಸ್ತಾರೆ. ಹಿಂಗೆ ಇದನ್ನು ಹಿಂಗೆ ತಿಳ್ಕಿಸ್ತಾರೆ, ಅದು ಮಾಡಬೇಕಾಯ್ತು. ಬಟ್ ಟೈಮ್ ಸಮಯದ ಅಭಾವ ಕಮ್ಮಿ ಇರೋದ್ರಿಂದ ಇದು ಮಿಕ್ಸಿಗೆ ಆಡಿಸ್ತಾ ಇದ್ದೀವಿ. ಸಾಕಾದ್ರೆ ಚಿಲ್ಕರ ಸಾರು ಆಗ್ತಲ್ಲ. ಚಿಲ್ಕರ ಸಾರು ಮೊದಲು ರುಬ್ಬಿ ಹಾಕುತ್ತಿದ್ದೀವಿ, ಸ್ವಲ್ಪ ಕಲಿಸೋದಂಗೆ ಆಗುತ್ತೆ.
ಪ್ರೀತಿ ಸಂಬುಳೆ ಕೆಲಸ ಮಾಡೋದಿಲ್ಲ, ಎಲ್ಲರೂ ಅವ್ರಿಗೆ ಹೇಳ್ತಾರೆ. ಸಮ್ಮ ರೆಡಿ ಆಗ್ತಾ ಇದೆ. ಆಗಲಿ ರೆಡಿ ಆಗಲಿ. ಇದು ಕಾಯಿರಸ ಮಾಡೋಕ್ಕೆ ತೆಂಗಿನಕಾಯಿ ತುರಿದು ತೆಂಗಿನಕಾಯಿ ಹಾಕ್ತಾ ಇರೋದು. ಇದಕ್ಕೆ ಬೆಲ್ಲ ಇನ್ನು ಮತ್ತೆ ಬೇರೆ ಬೇರೆ ಮಿಕ್ಸ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಇಂಜಿನ್ ಬೇಕಂತ. ಆಮೇಲೆ ಎತ್ತ ತರೋದು. ನೀರು ಬೇಕಾ ಸಾಕ? ಜಾಸ್ತಿ ನೀರು ಹಾಕ್ಸಿದ್ರೆ ಕಾಯಿ ಆಡಲ್ಲ. ಎಲ್ಲಾನು ಹಾಕಬೇಕು. ಶಾರ್ಟೇಜ್ ಆದರೆ ಹೊಡೆದ್ರೆ ಅದರೊಳಗೆ ಕೊಡೋದು. ಕಾಯಿ ನಾಲ್ಕು ಹಾಳು ತೊಡ್ದಿದ್ವಿ, ಇನ್ನೂ ತೊರೆಯೋಣ. ಅಲ್ಲ, ನಾಲ್ಕು ಕಾಯಿ ಅಂತ ಬಿದ್ದಿರಲ್ಲ, 4 ಕಾಯಿ 8 ಹಾಳು ತೊಡ್ದಿದ್ವಿ. ನಾವು ನಾಳೆ ಹೊರಡ್ತೀವಿ 9 ಗಂಟೆಗೆ. 9 ಗಂಟೆಗೆ ಹೊರಡೋ ಕಾರಣ ನಾಳೆ 9 ಗಂಟೆಗೆ ಹೊರಡ್ತೀವಿ. ಆ ಹೊರಡೋ ಕಾರಣ ನಮ್ಮದು ಫುಲ್ ಎಷ್ಟು ಜನ ಹೋಗ್ತೀವಿ ಅಲ್ಲಿ ಲೀಸ್ಟ್ ಕೇಳ್ತಿದ್ದಾರೆ. ಇಲ್ಲಿ ಲೀಸ್ಟ್ ಕೊಟ್ಟು ಹೋದ್ಮೇಲೆ ಕಡೆಯಿಂದ ಟ್ರಿಪ್ ಮುಗಿಸ್ಕೊಂಡು ಬಂದಾದ್ಮೇಲೆ ಶಬರಿಮಲೆ ದರ್ಶನ ಮುಗಿಸ್ಕೊಂಡು ಬಂದಾದ್ಮೇಲೆ ನಮ್ಮನ್ನ ಫುಲ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ನಮ್ಮಲ್ಲಿ ಏನಾದರೂ ಅಂತ ಕೋವಿಡ್ ಲಕ್ಷಣಗಳು ಕಂಡು ಬಂದಲ್ಲಿ ನಮ್ಮನ್ನ ಕ್ವಾರಂಟೈನ್ ಮಾಡ್ತಾರಂತೆ. ಅದಕ್ಕೋಸ್ಕರ ಎಲ್ಲ ಲೀಸ್ಟ್ ಮಾಡ್ತಾ ಇದ್ವಿ. ಹೋಗ್ತಿದ್ರಿ ಎಲ್ಲರದ್ದು ಗೊತ್ತಿರಲ್ಲ ಇಲ್ಲ ಫ್ಲಾಟ್ ಆಯ್ತವಲ್ಲ ಇದು ಇಂಜಿನಿಯರ್ ತಲೆ ಮಾಡಲ್ಲ ಸೈಜಿಗೆ ಹಾಕೋದಾಗೋದಿಲ್ಲ. ಮಳೆ ಹೊಡ್ಕೊಂಡು ತಂತಿ ಎರಡು ತಗೊಂಡಿದ್ದೆ ಪಟ್ಟಿ ಬಂದಂಗೆ. ಇದು ಸೊಸೈಟಿ ಆದ್ರೆ ಸ್ವಾಮಿಗಳ ಜಾಸ್ತಿ ಕಲಸ್ಬೇಡಿ, ಜಾಸ್ತಿ ಹುಡಿ ಮಾಡಬೇಡಿ. ನೀವು ಕಾಯಿರಸ ಎಲ್ಲ ತಗೋ ಆಗಂಗ್ ಬಿಡ್ರಿ, ಹಂಗೆ ತಗೊಂಡ್ ಹಂಗೆ ತಿನ್ನಂಗೆ. ಆಯ್ತು. ಸುಮ್ಮನೆ ಹಿಂಗ್ ಕೈ ಹಿಂಗ್ ಆಡ್ಸಿದ್ರು ಬಿಡ್ತೀನಿ ಸ್ವಾಮಿ, ಬಿಡಲ್ಲ ಯಾರು ನೋಡ್ಕೊಂಡ್ ಕೂತಿದ್ರ ಕಡೆ ಹಾಕೇ ಬಿಡ್ರಿ. 4ನೇ ದಿವಸ ನೀರ್ ತಗೊಳ್ಳಿ. ಅಲ್ಲಿ ನೀರ್ ಕೊಡ್ರಿ, ಹಂಗೆ ಮೆಲ್ಸೋಣ. ಕೆಲಸ ಬಿಡ್ರಿ. ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಅನ್ನದಾನ ಪ್ರಭು ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶಾಗೆ ಅಂತ ಹಾಕಿರಲಿ ಇವ್ರಿ. ನೀವು ತಗೋರಿ ವಿಡಿಯೋ ಮಾಡೋದು. ನಾವು ಹಾಕಿರಿ ಬಿಡ ಯಾರು ನಾವೇ ಹಾಕ್ಬಿಟ್ಟು ಹಿಂಗೆ ಮಾಡ್ತೀನಿ ನಾನು, ತಲೆ ಕೆಡಿಸ್ಕೊಬೇಡಿ. ಸುಮ್ಮನೆ ಪಲಾವ್ ಮಾಡಿದ್ರೆ ಆಗ್ತಿರ್ಲಿಲ್ವಾ? ಈ ಖುಷಿ ಬರ್ತಿತ್ತೇನು ದಡಸ್ವಾಮಿ? ಈ ಖುಷಿ ಬರ್ತಿತ್ತ? ಹಾಕನಾ ಸಂಬರ ಪಲಾವ್ ಮಾಡೋಗ್ತಿದ್ರಲ್ಲ. ಮೇಲ್ಗಡೆ ಬಿಡ್ರಿ, ಕಲ್ಸಕ್ಕಾಗಲ್ಲ ಅದಕ್ಕೆ. ಬಿಡಿ ಬಿಡಿ, ಚೆನ್ನಾಗಿರುತ್ತೆ. ಏನಾದ್ರೂ ಕಾಳಿದು ಸಾಂಬಾರ ಸ್ವಾಮಿ
ನೀಟಾಗಿ ಎರಡು ಕಾಯಲ್ಲ ಸರ್ ತಿಂತೀನಿ ಇದೇ ಚಿಲ್ಕರ ಸರ್ ಸಾಂಬಳ ಅನ್ನನಾ ಅದ್ರೊಳಗೆ ಬರ್ತದೆ ಅರ್ಧ ಇದು ಸ್ವಲ್ಪ ಬಸ್ ಆಯ್ತು ಬರೋದು ಒಂದು ಮೊರಕ್ಕೆ ಓಯ್ ಬೇಡ ಬೇಡ ತುಂಬ ತಿನ್ಬೇಕು ಸಾಕಾ ಏ ಇಲ್ಲಿ ಸಾಂಬಾರ್ ಬಿಡ್ತಾರ ತೋರಿಸಿ ಸಾಂಬಳ ನಿಮಗೆ ಊಟ ಮಾಡೋಕೆ ಸುಮ್ಮನೆ ಊಟಕ್ಕೆ ಕರೆದಿದ್ದೆ ಹೋದ್ರೇನಾ ಫೋನ್ ಮಾಡ್ರಿ ನಮ್ಮ ಜೊತೆ ಗೊತ್ತಾಗಲ್ಲ ನೀ ಸಾಂಬಾರು ತಿನ್ನಿ ಸ್ವಾಮಿ ಇಲ್ಲಿ ಆ ಕಡೆಯಿಂದ ಬರ್ಬೇಕು ಶಾವಿಗೆ ಅದಕ್ಕೆ ರೈಸ್ ಇಷ್ಟೇ ನಮ್ಮ ಇವತ್ತಿನ ಪಡಿ ಯಾರೇ ಓಕೆ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಓಕೆ ಟಾಟಾ ಬೈ ಬೈ ಟೇಕ್ ಕೇರ್.